ಅಭ್ಯಾಸ 2.1ರಲ್ಲಿ ಎರಡನೇ ಲೆಕ್ಕ 4 + 7/8 ಅಂತ. ಈ ಲೆಕ್ಕವನ್ನು ನಾವು ಬಿಡಿಸ್ಬೇಕು. ಹೇಗೆ ಅಂತಂದರೆ ನಾವೇನು ಮಾಡಬೇಕು, ಕೊಟ್ಟಂಥ ಲೆಕ್ಕವನ್ನು ಬರ್ಕೋಬೇಕು. ಮೊದಲು 4 + 7/8. ಇದರ ಅರ್ಥ ಇಲ್ಲಿ ಪೂರ್ಣ ಸಂಖ್ಯೆಗೆ 7/8 ಅನ್ನುವಂಥ ಭಿನ್ನರಾಶಿಯನ್ನು ಕೂಡಿಸ್ಕೋಬೇಕು. ನಾನೇನು ಮಾಡ್ತೀನಿ, ಈಗ 4ಅನ್ನು ಈ ರೂಪದಲ್ಲಿ ಬರಿತೀನಿ ನೋಡ್ರಿ. 4/1 + 7/8. ಯಾಕೆ ಅಂತಂದರೆ 4ಅನ್ನು 4/1 ಅಂತ ಬರೆದ್ರೆ ಬೆಲೆಯಲ್ಲಿ ಯಾವುದೇ ವ್ಯತ್ಯಾಸ ಆಗಲ್ಲ. ವ್ಯತ್ಯಾಸ ಆಗಲ್ಲ ಅಂತಂದು ನಾವು ಹೆಂಗೆ ಬೇಕಾದಂಗೆ ಬರಿಬೇಕಂತೇನಿಲ್ಲ. ಈಗ ನಾವು ಭಿನ್ನರಾಶಿ ರೂಪದಲ್ಲಿ ಬರಿಬೇಕು. ಆ ಕಾರಣಕ್ಕಾಗಿ 4ಅನ್ನು ನಾನು 4/1 ರೂಪದಲ್ಲಿ ಬರೆದೆ. ಈಗ 4ರ ಛೇದ ಏನಾಗಿರ್ತದಂದರೆ ಇಲ್ಲಿ ಏನೂ ಇಲ್ಲ ಅಂತಂದರೆ ಅಲ್ಲಿ 1 ಇರ್ತದಂತ ಅರ್ಥ. ಆದ್ದರಿಂದ ನಾನು 4ಅನ್ನು 4/1 ರೂಪದಲ್ಲಿ ಬರ್ಕೊಂಡಾದಮೇಲೆ ನಾವು ಭಿನ್ನರಾಶಿಯನ್ನು ಕೂಡಿಸುವಾಗ ನಾವೇನು ಮಾಡೋಕೆ ಹೋಗ್ತೀವಿ ಹೇಳ್ರಿ, ಲಸವನ್ನು ತೆಗಿಲಿಕ್ಕೆ ಹೋಗ್ತೀವಿ. ಬಟ್ ಇಲ್ಲಿ ಛೇದದಲ್ಲಿ 1 ಮತ್ತು ಇಲ್ಲಿ 8 ಇದೆ. 8 ಒಂದೇ ಬಗೆಯಾಗಿಲ್ಲದ ಕಾರಣ ನಾವೇನು ಮಾಡ್ತೀವಿ, ಇಂಥ ಸಂದರ್ಭದಲ್ಲಿ ಇವನ್ನ ಓರೆ ಗುಣಾಕಾರ ಮಾಡ್ಕೋತೀವಿ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂತಂದು. 1ಅನ್ನು ತೆಗೆದುಕೊಂಡು ಹೋಗಿ 7ಕ್ಕೆ ಗುಣಿಸ್ಕೋಬೇಕು, 8ಅನ್ನು ತೆಗೆದುಕೊಂಡು ಹೋಗಿ 4ಕ್ಕೆ ಗುಣಿಸ್ಕೋಬೇಕು. ನಂತರ ಛೇದದಲ್ಲಿರುವಂತಹ 1 ಮತ್ತು 8ಅನ್ನು ಗುಣಿಸ್ಕೋಬೇಕು. ಇದನ್ನೇ ಓರೆ ಗುಣಾಕಾರ ಅಂತ ಕರಿತೀವಿ ನಾವು. ಈಗ 4 × 8 4 × 8 ಅಂದರೆ 4ಅನ್ನು 8ಕ್ಕೆ ಗುಣಿಸಿದ್ವಿ, ಪ್ಲಸ್ ಚಿಹ್ನೆ. 1ಅನ್ನು ತೆಗೆದುಕೊಂಡು ಹೋಗಿ 7ಕ್ಕೆ ಗುಣಿಸಿದ್ವಿ. ನಂತರ ಕೆಳಗಡೆ ಛೇದಕ್ಕೆ ಬಂದಾಗ ಇಲ್ಲಿ 1 ಮತ್ತು 8ಅನ್ನು ಗುಣಿಸಿದ್ವಿ. ಇನ್ನು ಸುಲಭ ರೂಪಕ್ಕೆ ಬರೀರಿ. ಈಗ ಇವನ್ನು ಕೂಡಿಸ್ರಿ, ಗುಣಾಕಾರ ಇದ್ರೆ ಗುಣಾಕಾರ ಮಾಡಿರಿ. 8 × 4 32 ಪ್ಲಸ್ 7 × 1 7 ಡಿವೈಡೆಡ್ ಬೈ 8 × 1 8 ಈಕ್ವಲ್ ಟು 32 ಮತ್ತು 7ಅನ್ನು ಕೂಡಿಸಿದಾಗ 39 ಬಂತು, ಛೇದ 8 ಬಂತು. ಈಗ ಇನ್ನೂ ಸುಲಭ ರೂಪಕ್ಕೆ ಬರಿಬೇಕು. ಯಾವಾಗಲೂ ನಾವು ಸುಲಭ ರೂಪದಲ್ಲೇ ಬರಿಬೇಕು. ಈಗ 39/8ಅನ್ನು ಗಮನಿಸಿದಾಗ ಇದು ಯಾವ ರೀತಿಯ ಭಿನ್ನರಾಶಿ ಅಂತಂದರೆ ವಿಷಮ ಭಿನ್ನರಾಶಿ. ಯಾಕೆ ಅಂತಂದರೆ 39 ಅಂಶ ಏನಾಗಿದೆ, ಛೇದಕ್ಕಿಂತ ದೊಡ್ಡದಾಗಿದೆ. ಇದನ್ನು ವಿಷಮ ಭಿನ್ನರಾಶಿನ ನಾವು ಮಿಶ್ರ ಭಿನ್ನರಾಶಿಗೆ ಬರೆಯೋಣ. ಹೇಗೆ ಅಂತಂದರೆ 39ಅನ್ನು 8ರಿಂದ ಭಾಗಿಸ್ರಿ. 8 × 4 32. 39ರಲ್ಲಿ 32ಅನ್ನು ಕಳೆದ್ರೆ 7 ಬಂತು, ಛೇದ 8. ಇದೇ ಆನ್ಸರ್. ಅರ್ಥ ಆಯ್ತಲ್ರಿ?